ಯಾರು ಯಾವ್ದವನು ಏನೋ ನಾವು ನಿರ್ಮಲವಾಗಿ ಸಾಯೋಣ ಅಂದ್ರೆ ಅದಕ್ಕೂ ಬಿಡಲ್ವಾ? ನಾನು ಅದಕ್ಕಲ್ಲ. ನಿಮ್ಮ ಅಪ್ಪ ಸತ್ತ ನೀವ್ ಯಾಕ್ರೆ ಸಾಯಕ್ಕೆ ಹೋಗ್ತಾ ಇದ್ದೀರಾ? ಬಿಟ್ಟು ನಮ್ಮಪ್ಪ ಸತ್ತ ಅಂತ ನಾವ್ ಯಾಕೋ ಸಾಯೋಣ? ನಮಗೇನೋ ಮಾಡಿಟ್ಟಿಲ್ವಲ್ಲ ಅಂತ ನಾವು ಸಾಯಕ್ ಹೋಗ್ತಿದೀವಿ. ತಿಳಿತಾ? ಬಾರ ಮಾಡ್ಕೊಳ್ಳಿ, ಎಂಟೇಕೊಳ್ಳಿ. ಅಯ್ಯೋ, ನಿಮ್ಮನ್ನೇ ಹೊಡ್ಕೊಂಬಂದಲ್ಲಯ್ಯ ನಾನು. ಯಾಕೆ ನೀವು ನನ್ ಕಾರ್ ಎಳಿಯಕ್ ಬಂದ್ರ? ಹಾಗಲ್ಲಯ್ಯ, ನಿಮ್ಮ ಅಪ್ಪ ಕೊಟ್ಟಿರೋ ಆಸ್ತಿನ ನಿಮಗ್ ಕೊಟ್ಟು ಹೋಗೋಣ ಅಂತ ಬಂದಿದ್ದೀನಿ ಕಣಿಯ. ನಿಮ್ಮಪ್ಪ ಹೇಳಿದ್ರು, ಈ ಆಸ್ತಿಗೆ ದಿನ 2 ಊದಿನ ಕಟ್ಟಿ ಹಚ್ಚಿ ಮಳ ಹೂ ಹಾಕಿ ಬ್ರಹ್ಮಾಂಡವಾಗಿ ಪೂಜೆ ಮಾಡು ಅಂತ ಹೇಳ್ತಾರಪ್ಪ. ಸಾಯಕ್ ಮುಂಚೆನೆ ನಿಮ್ಗೆ ಹೇಳ್ಬಿಟ್ಟಿದ್ನ? ಆಯ್ತಪ್ಪ, ಮುಗಿತಪ್ಪ, ಬರ್ಲೇನಪ್ಪ, ನಮ್ಮನ್ನು ಉಳಿಸಿಬಿಟ್ಟು ಪುಣ್ಯ ಕಟ್ಕೊಂಡ್ರಿ. ನಾವೇನಾರ ಸತ್ತೋಗಿದ್ರೆ ಆಸ್ತಿ ಎಲ್ಲಿ ಸಿಗ್ತಾ ಇತ್ತು? ಎಲ್ರಿಗೂ ನಮಸ್ಕಾರ. ನಾವೇನ್ ಸಾಯಕ್ಕಿಲ್ಲ. ಈ ಆಸೆ ಸಿಕ್ಕಿದ ಮೇಲೆ ಯಾಕೆ ಸಾಯ್ತೀವಿ? ಹೋಗ್ಬಿಟ್ರೆ ಎಲ್ಲರೂ ಹೋಗ್ಬಿಟ್ರು. ಬಿಚ್ಚು ಬಿಚ್ಚ ಏನ್ ಬಿಚ್ಚ ಅಡಿಲೇನಾರ ನೋಟ್ ಗಿಟ್ಟಿಟ್ಟವನ? ಅಣ್ಣಯ್ಯ, ಇದ್ಯಾಕೆ ಬೆಳೆ ಬೆಟ್ಟೆ ಕಳ್ಸೋನ್ ನಮ್ಮಪ್ಪ? ಮಗ ಅಂತಂದು ಜಾತ್ರೆಯಲ್ಲಿ ಮಿಠಾಯಿ ಅಂಗಡಿ ಇಡಕ್ಕೆ ಅಂತ ಕಾಣತ್ತೆ. ಇಂಥ ಮಗ ನಮ್ಮಪ್ಪ. ಅಡಿಲೇನೈತೆ ನೋಡು. ಅಣ್ಣಯ್ಯ, ಇದೇನ್ ಬೆಳೆ ಬಟ್ಟೆನು ಫೋಟೋನು ಕಳ್ಸ್ಬಿಟ್ಟವನೆ? ಇದೇನಾ ದೊಡ್ಡ ಆಸ್ತಿ? ಓ, ಮತ್ತೆ ಬಿಳಿ ಬಟ್ಟೆ ಒದ್ಕೊಂಡ್ಬಿಟ್ಟು ಎದೆ ಮೇಲೆ ಫೋಟೋ ಇಟ್ಕೊಂಡ್ಬಿಟ್ರೆ ಹೊಟ್ಟೆ ತುಂಬತಾ ಇದೆ ಅಂತ. ಅಣ್ಣಯ್ಯ, 2 ಊದ್ಗಡ್ಡಿ ಅಂಟಿಸು ಅನ್ನಲ್ಲ, ಅದು ಯಾರಕ್ಕೆ? ಇನ್ಯಾರಿಗೋ? ಇವನಿಗೆ. 1 ಮೊಳ ಹೂ ಹಾಕೋನ್ನಲ್ಲ ಅದು? 1 ಮೊಳ ಹೂ ಎಲ್ಲಿ ಸಾಕಾಯ್ತದಪ್ಪ? 1 ಮಾರು ಹೂ ಬೇಕು. ನನ್ನ ಮಗನೇ, ಇವನಿಗೆ ಮಕ್ಕಳು ಬದುಕಕ್ 3 ಕಾಸು ಮಡಗಿಲ್ಲ ನನ್ನ ಮಗ. ಅಣ್ಣಯ್ಯ, ನೀತೇನೋ ಬರ್ಕೊಂಡ್ಬಿಟ್ಟವನೆ. ಬರ್ಕೊಂಡದ್ದು ಬೆಳೆದಿರೋದು ಈ ನನ್ನ ಮಗನ ಮೀಸೆ ಬೇರೆ ಕೇಳು. ಸುಂದರವಾದ ಮಕ. ಅವನ್ನೇನೋ ಅಲ್ಕಿರ್ತೀಯ ಬಿಸಾಕಲ್ಲ. ಅಣ್ಣಯ್ಯ, ಅಣ್ಣಯ್ಯ, 10 ರೂಪಾಯಿನೂ ಮರಬಿಟ್ಟವನೆ, 1 ಚೀಟಿನೂ ಮರಬಿಟ್ಟವನೆ. ಆ 10 ರೂಪಾಯಿ ನೀನು ಮಡಕೋ, ಚೀಟಿಲಿ ಓದು ಏನಾಯ್ತು ನೋಡೋಣ. ನಿನ್ ತಲೆ ಅದನ್ನ ಬರ್ದವನೆ ಜೊತೆ 2ನೇ ಕ್ಲಾಸ್ ಬಗ್ಗಿನೂ ಓದ್ಬಿಟ್ಟಿದ್ರೆ ನನಗೆ ಸ್ಕೂಲ್ ಕಳಿಸ್ತೀಯ? ನೀನು ಓದ್ಯಾ? ನೀನೇ ಓದು. ಹೊಲದಾಗ ಬ್ಯಾಳ್ಕಾಯಿ ಕೇಳಕ್ ಹೋಗಿದ್ದೆ. ನನ್ನ ಮುದ್ದು ಮಕ್ಕಳಿರ ನಿಮ್ಮಿಂದ ಪೂಜೆ ಮಾಡಿಸ್ಕೊಂಡು ಸ್ವರ್ಗ ಸೇರ್ಬೇಕು ಅಂತ ಆಸೆ ನನಗಿಲ್ಲ. ನಾನು ನಿಮ್ಗೆ ಹಿಂಸೆಯಿಂದ ಬೆಳೆಸಿದ್ದು ಯಾಕೆ ಅಂದ್ರೆ ನಿಮಗೆ ದುಡ್ಡಿನ ಯೋಗ್ಯತೆ ಏನು ಅಂತ ತಿಳಿಲಿ ಅಂತ. ನಮ್ಮಪ್ಪ 10 ವಜ್ರಗಳನ್ನ ನನಗೆ ಕೊಟ್ಟು ಅದರಲ್ಲಿ ಒಂದನ್ನು ಮಾರಿ ಈ ಮನೆ ಮಾಡಿ ನಿಮ್ಮನ್ನು ಬೆಳೆಸ್ದೆ. ಇನ್ನು 9 ವಜ್ರನ ನಿಮಗಾಗಿ ನನ್ನ ತಂದೆ ಕೊಟ್ಟ ಹಳೆ ಬೀರು ಹಿಂದೆ ಗೌಪ್ಯವಾಗಿಟ್ಟಿದ್ದೀನಿ. ಅದನ್ನ ತಗೊಂಡು ಸುಖವಾಗಿ ನೀವು ಬಾಳಿ. ನಿಮ್ಮ ತಂದೆ ಶ್ರೀಶೈಲ ತಿರುಪತಿ ಕಂಚಿ ಕಾಳಹಸ್ತಿ ಜೋಶಾಯಿ. ಅಣ್ಣಯ್ಯ, 9 ವಜ್ರ. ಅಪ್ಪನ ಪೇಟ ನೋಡ, ಕನ್ನಡಕ ನೋಡ, ಕನ್ನಡಕನ ಅಪ್ಪನ ಮೀಸೆ ನೋಡ, ಮೀಸ. ಅಪ್ಪನ ಫೋಟೋಕ್ಕೆ ಗೋಲ್ಡ್ ಫ್ರೇಮ್ ಹಾಕಿಸ್ಬೇಕು, ಮಲ್ಲಿಗೆ ಹೂ ಹಾಕ್ಬೇಕು. ಫೋಟೋ ಏನ್ರಪ್ಪ? ಅಮ್ಮ, ಅಪ್ಪ ಒಂದು ಬೀರು ಇಟ್ಟಿದ್ನಲ್ಲ, ಅದೇನಾಯ್ತು? ಯಾಕ್ರಪ್ಪ? ಅದು ಅದರೊಳಗೆ ಅಪ್ಪ 9 ವಜ್ರನ ಗೋಪ್ಯವಾಗಿ ಇಟ್ಟಿದಾನಂತೆ. ಅದನ್ನ ಏನಾಯ್ತು ನೋಡ್ಬೇಕು. ಅಯ್ಯೋ, ನನ್ ಕಂದ್ಗಳ ಪಕ್ಕದ ಬೀದಿ ದೊಡ್ಡಯ್ಯನ್ಗೆ 150 ರೂಪಾಯಿಗೆಲ್ಲ ಮಾರ್ಬಿಟ್ನಲ್ರಪ್ಪ. ಅಣ್ಣ ಮಾರ್ಬಿಟ್ಲಂತೆ, ಒಳ್ಳೇದಾಯ್ತು ಬಿಡು. ನೋಡು ಏನ್ ಚೆನ್ನಾಯ್ತು. 9 ವಜ್ರ ಹೋಯ್ತಲ್ಲ ಅಂತ ನಾನು ಸಂಕಟ ಪಡ್ತಿದ್ರೆ ನಡಿ ಆ ದೊಡ್ಡ ಎಲ್ಲಿದ್ದಾನ ಹೋಗೋಣ. ದೊಡ್ಡಪ್ಪ, ದೊಡ್ಡಪ್ಪ, ನಾವು ಯಾರೇ ನಿಮ್ಮ ಮರಿ ಮಕ್ಕಳು? ನನಗೆ ಯಾವ ಮರಿ ಮಕ್ಕಳೇ? ಅಯ್ಯೋ ಅಯ್ಯೋ, ಯಾವ ಮರಿ ಮಕ್ಕಳು? ಚಂಡಾಲ ನನ್ನ ಮಕ್ಕಳ. ಕಿಂಡಿ ನೋಡು ಗೊತ್ತಾಗತ್ತೆ. ಮಧ್ಯರಾತ್ರಿ ನಿಮ್ದು ಏನೋ ಗಲಾಟೆ? ಜೇನುಳ ಜೇನುಳ. ಯಾರೋ ನೀವು?
ನಾನು ಮರ್ತು ಬಿಟ್ಟಿಯಾ? ಇವನು ನನ್ನ ತಮ್ಮ ಬಾತುಕೋಳಿ, ನಾನು ಎಂಟೆ ಕೋಳಿ. ಕೋಳಿ ನನ್ನ ಮಕ್ಕ ಅರ್ಧ ರಾತ್ರಿ ಬಂದು ಯಾಕೋ ನಾನು ಪ್ರಾಣ ತಿಂತೀರಿ ನೀವಿಲ್ಲಿ. ಈ ಅರ್ಧರಾತ್ರಿ ನಾವು ಬರ್ದಿದ್ರೆ ನೀನೆಲ್ಲಿ ಉಳಿತಿದ್ಯೋ? ದೊಡ್ಡಪ್ಪ ದೊಡ್ಡಪ್ಪ, ನಮ್ಮಪ್ಪನಾರು ಬಂದ ನಿಮ್ಮ ಮನೆಗೆ. ನಿಮ್ಮಪ್ಪ ಸತ್ತ ಅರ್ಧ ದಿನ ಆಯ್ತು, ಅವನು ಹೇಗೆ ಬರ್ತಾನಿಲ್ಲಿ? ಯಾಕೆ ಬರೋದಿಲ್ಲ? ಅಲ್ಲೇ ಇರೋದು ಸ್ವಾರಸ್ಯ. ನಿನ್ನೆ ಕನಸಿನಲ್ಲಿ ಬಂದು ಹೇಳಿದ, ಇವತ್ತು ರಾತ್ರಿ ಬರ್ತೀನಿ, ಆ ದೊಡ್ಡರ ಕೊತ್ತ ಹಿಡಿಕೆ ಪ್ರಾಣ ತೆಗೆದು ಬಿಡ್ತೀನಿ, 150 ರೂಪಾಯಿಗೆ ಬೀರು ತಗೊಂಡು ಹೋಗಿದ್ದಾನೆ ಅಂತ ಹೇಳ್ದ. ನಿನ್ನ ಪ್ರಾಣ ಹೋಗಬಾರದು, ನಮ್ಮ ಆಸ್ತಿ ನಮಗುಳಿಬೇಕು, ನಿನ್ನ ಪ್ರಾಣ ನಿನಗುಳಿಬೇಕು. ಅದಕ್ಕೊಪ್ಲೋ ಹೋಗಿ ಬೀರು ತಗೊಂಬಾರೋ. ಇರೇ ಒಳಗೆ ನುಗ್ಗುತ್ತೇನೋ, ಹೆಣ್ಮಕ್ಳು ಒಳಗೆ ಹೇಗ ಮಲಗಿರ್ತಾರೆ? ಹೇಗೆ ಮಲಗಿದ್ರೆ ನಮ್ಗೇನಾಗ್ಬೇಕು? ತರ್ಲಕ್ಕೆ ಅಂದ್ರೆ ನಾನು ಆಗ್ಲೇ ಆ ಕ್ಯಾಚಂದ್ರ ಸಲೂರು ಸಿಂಗಾರಪ್ಪನಿಗೆ 200 ರೂಪಾಯಿಗೆ ಮಾರಿಬಿಟ್ಟೀನಿ. ಅಲ್ಲಿ ಹುಡ್ಕು ನಿಮ್ಮ ಅಪ್ಪನ ಹೋಗಿ. ನಾನೇನಾದ್ರೂ ಅಡ್ಡ ಬರ್ದಿದ್ರೆ ಒಳಗೆ ನುಗ್ಗಿ ನನ್ ಜಾಗ ನೀ ಒಳಗೆ ಬಿಡ್ತಿದ್ದಿ. ಏಯ್, ನಮ್ಮನ್ನೇನು ತಿಳ್ಕೊಂಡಿದ್ಯಾ? ನಾನು ಬ್ರಹ್ಮಚಾರಿ. ನಾನು ಬಾಳ ಬ್ರಹ್ಮಚಾರಿ. ನಮ್ಮನ್ನೇನು ಕ್ಯಾಚಂದ್ರಕ್ಕೆ ಹೋಗುವಂತೀಯಾ? ನೋ, ನೀವು ಕ್ಯಾಚಂದ್ರಕ್ಕಾದ್ರೆ ಹೋಗ್ರಿ, ಎಲ್ಲಾದ್ರೂ ಹೋಗ್ರ. ಪ್ರಾರಬ್ಧ ಮುಂಡೇದು ಕ್ಯಾಚಂದ್ರ ಸೇವಿಂಗ್ಸ್ ಸೆಲೂನು ಮಾಲೀಕ ಸಿಂಗಾರಪ್ಪ 200 ರೂಪಾಯಿ. ಈಗ ನಿನ್ ಜೇಬಲ್ಲಿ ಎಷ್ಟಿದೆ ದುಡ್ಡು? 11 ರೂಪಾಯಿ. 11 ರೂಪಾಯಿ. ನಿನ್ನ ಹತ್ರ? ನನ್ನ ಹತ್ರ ಏನೂ ಇಲ್ಲ. ಅಣ್ಣಯ್ಯ, ಅಲ್ಲಿ ಬರ್ತಿರೋ ನಮ್ ಬಸ್ ನೋಡು. ನಿಮ್ಮ ಅಪ್ಪ ಚಾಕ್ಲೇಟ್ ನೋಡು. ನಿಂಬಸ್ ಅಂತೆ, ನಿಂಬಸ್. ಅಳೆಯ, ಈ ಬಸ್ ಎಲ್ಲಿ ಹೋಯ್ತದೆ? ಕ್ಯಾಚಂದ್ರಕ್ಕೆ ಹೋಯ್ತೈತೆ. ಲೇ ನಮ್ದೇ ಬಸ್ಸು, ನಡಿಯಲೇ ಹೋಗಲ್ಲ. ಟಿಕೆಟ್ ಕೊಡಿಲಿ. ಬಾತು ಬೇಗ ತಲೆ. ಟಿಕೆಟ್ ತಗೊಂಡವ್ರೆ ನಿಮ್ದು ಆಯ್ತಾನಪ್ಪ? ನಿಮ್ದು ಆಯ್ತಾಯ್ತು. ಟಿಕೆಟ್ ತಗೊಳ್ರಿ. ನಿಮ್ಗೆ ಹೇಳ್ತೀವ, ಟಿಕೆಟ್ ತಗೊಳ್ರಿ. ಯಾಕೆ ಹರ್ಚ್ಕೋತೀಯೋ ಅದನ್ನೇ ಕನ್ನಡದಲ್ಲಿ ಬಡ್ಕೋ. ಅಚ್ಚ ಕನ್ನಡದಲ್ಲೇ ಸ್ವಚ್ಛವಾಗಿ ಹೇಳ್ತಿಲ್ವಾ? ಟಿಕೆಟ್ ಅನ್ನೋದು ಕನ್ನಡವಾ? ಯಾವ ಮುಟ್ಟಾಳ ನನ್ನ ಮಗ ಹೇಳಿದ್ದು? ಪ್ರಯಾಣ ಚೀಟಿಯನ್ನು. ಪ್ರಯಾಣ ಚೀಟಿ ತಗೊಳ್ಳಿ ಅಲ್ಲೂ ತಪ್ಪು ಮಾಡ್ತಿದ್ಯಲ್ಲೋ. ಸಾರ್ ಅನ್ನೋದು ಕನ್ನಡವಾ? ಸ್ವಾಮಿ ಅನ್ನು. ಸ್ವಾಮಿ ಟಿಕೆಟ್ ತಗೊಳ್ರಿ. 100 ರೂಪಾಯಿ ಚಿಲ್ಲರೆ ಇದೆಯಾ? 100 ರೂಪಾಯಿ ಚಿಲ್ರೆ 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 ಕೊಟ್ಟು ಸಹಕರಿಸಿ ಅಂತ ಬೋರ್ಡ್ ಹಾಕಿಲ್ಲೇನ್ರಲ್ಲಿ? ಬೋರ್ಡ್ ಹಾಕೋದೇನ್ ದೊಡ್ಡದು, ಆದ್ರೆ ಚಿಲ್ಲರೆ ತಂದ್ಕೊಳ್ಳೋದಾದ್ರೆ ಸಂಕಟ ಗೊತ್ತಾಗೋದು. ಇಂಥ ಚಿಲ್ಲರೆ ಬಸ್ಸು ಅಂತ ಗೊತ್ತಾಗಿದ್ರೆ ಇರೋ ದೊಡ್ಡನಾಗೆ ಕಾರ್ನಾಗೆ ಹೊಟ್ಟೋಗ್ತಿದೆ ಊರಿಗೆ. ಸಮಯ, ನಿನ್ನ ಹತ್ರ 10 ರೂಪಾಯಿದೊಂದು 1 ರೂಪಾಯಿದು ನೋಟ್ ಕೊಟ್ಟಿರ್ಲಿಲ್ವಾ? ಅದ್ರ ಒಂದು ನೋಟ್ ಕೊಡು. ಅಣ್ಣಯ್ಯ, 10 ರೂಪಾಯಿ ಇಲ್ವಲ್ಲ, 1 ರೂಪಾಯಿ ಆಯ್ತಲ್ಲ, ನಿನ್ನ ಹತ್ರ ಇದೆಯಾ ನೋಡು. ಬರ್ಬಿಡ್ತೀನಿ ನೋಡು. 2 ನಿಂಗೆ ಕೊಡ್ಲಿಲ್ವಾ? ಜ್ಞಾಪಿಸ್ಕೋ. ಯಾಕೋ ಬಾಯ್ ಬಿಡ್ತೀಯಾ? ಇಲ್ಲೇ ಆ ಬಿಕ್ಸ್ಟೌನ್ಗೆ 1 ರೂಪಾಯಿ ಕೊಡು ಅಂತಲ್ವಾ ನೀನ್ ಹೇಳಿದ್ದು? ಹೌದು. ನಾನು 10 ರೂಪಾಯಿ ಕೊಟ್ಬಿಟ್ಟು 1 ರೂಪಾಯಿ ಇಟ್ಕೊಂಡ್ಬಿಟ್ಟಿದ್ದೀನಲ್ಲ. ಕುರುಡು ಬಡ್ಡಿ ಮಗನೇ, 10 ರೂಪಾಯಿಗೆ 1 ರೂಪಾಯಿಗೆ ನೋಟ್ ವ್ಯತ್ಯಾಸ ಗೊತ್ತಾಗ್ಲಿಲ್ಲ. ಅಣ್ಣಯ್ಯ, ನಿನ್ನ ಹತ್ರ 100 ರೂಪಾಯಿ ಇರ್ಬೇಕು ನೋಡು. 100 ರೂಪಾಯಿ ಚಿಲ್ಲರೆ ಇಲ್ಲ ಅಂತ ಬಡ್ಕತ್ತಾವನೆ. ಆ ನೋಟ್ ಜೇಬ್ನಾಗಿದ್ರು ಒಂದೇ, ಅರ್ಧ ಹಾಕೋದು ಒಂದೇ ಕಣೋ. ಕಂಡಕ್ಟರ್ ನಾ ಸ್ಟ್ಯಾಂಡ್ ಮುಗಿಸ್ಕೊಡ್ತೀನಿ. ಚೆಕಿಂಗ್ ನೋಡ್ ಬಂದ್ರೆ ನಮ್ ತಿನ್ನೋ ಅನ್ನಕ್ ಮಣ್ಣು ಬೀಳುತ್ತೆ. ಅವ್ನು ಅಷ್ಟು ಮಾಡಿ ಹೇಳ್ತಾವನೆ, ಇಳಿದು ಬೇಡ ಕೆಳಗಡೆ. ಕೈಯಪ್ಪ ಏನ್ ಮಾಡ ಕುದ್ದಿ ತಬ್ಬಿಡ್ತೀನಿ. ಕೆಳಗಡೆ ನೋಡ್ರಪ್ಪ, ಪುಣ್ಯಾತ್ಮರಿಗಳ ತಾಯಿ ತಂದೆಗಳ ಈ ಕುರುಡು ನನ್ನ ಮಗನಿಗೆ 1 ರೂಪಾಯಿ ಕೊಡೋ ಭಿಕ್ಷವನಿಗೆ ಅಂದ್ರೆ 10 ರೂಪಾಯಿ ಕೊಟ್ಬಿಟ್ಟು ನನ್ನೇ ಭಿಕ್ಷೆ ಬೇಡ ಹಾಗೆ ಮಾಡಿಬಿಟ್ಟ. ಅಯ್ಯೋ ತಾಯಿ ತಂದೆಗಳ, ಧರ್ಮಾತ್ಮರಿಗಳ, ಪುಣ್ಯಾತ್ಮರಿಗಳ, ಇಲ್ಲಿ ನಮ್ಮನ್ನ ಕಾಪಾಡೋರು ಯಾರೇ ಇಲ್ವೇನಪ್ಪ? ಈಗ ತಗೊಂಡ್ ಮಾತಾಡ್ರೆ ಮೊದ್ಲು. 100 ರೂಪಾಯಿ ಚಿಲ್ಲರೆ ಕೊಡೋದು ಅದು ಕೊಡುವಲ್ಲೆ, ಸ್ಟ್ಯಾಂಡ್ ಅಲ್ಲಿ ಬಿಡುವುದು ಅದು ಬಿಡುವಲ್ಲೆ. ಸ್ವಲ್ಪ ಕನ್ನಡ ಬೇಡ ನಿನಗೆ? ಎಲ್ಲ ಮಾತಾಡೋರು ಎಲ್ಲಿ ದುಡ್ಡು ಕೊಟ್ಟು ಮಾತಾಡಿ ನೋಡೋಣ. ಎಷ್ಟು ಕೊಡ್ಬೇಕು? ಇಬ್ಬರಿಂದ ಸರ್ 4 ರೂಪಾಯಿ. 4 ರೂಪಾಯ? 4 ರೂಪಾಯಿ ಒಳ್ಳೆ ನಾಯಿ ತರ ಕಿರ್ಚಾಡ್ತೀಯಲ್ಲ. ಏನೇನೋ ಮಾತಾಡ್ಬಿಟ್ಟೆ. ಬೇಡವಾ? ಕಾಸು ಕಿತ್ತಾಡ್ತೀರ ನನ್ನ ಮಕ್ಕಳ. ತಗೊಳ್ರಿ ಟಿಕೆಟ್. ಟಿಕೆಟ್ ನಾವು ಟಿಕೆಟ್ ಅಂತೆ ಕನ್ನಡ ಮಾತಾಡದೆ, ಚೀಟಿಯನ್ನು. ಇನ್ನ ಬರ್ತೀರಿ ಬೆಳಗ್ಗೆ ಬೆಳಗ್ಗೆನೆ. ಸಿಕ್ತ ವಾಸ್ಕೋಡಿಗಾಮ. ಅಪ್ಪಯ್ಯ, ಇಂಡಿಯಾ ದೇಶನ ಕಂಡಿಡಿದು ವಾಸ್ಕೋಡಿಗಾಮನ್ ಕಂಡಿಡಿಯೋದಕ್ಕಿಂತ ಈ ಗಾಮನ್ ಕಂಡಿಡಿಯೋದು ಕಷ್ಟವಾಗಿ ಹೋಗ್ಬಿಡ್ತಲ್ಲ. ನಡಿ 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 ಹೋಗ, ನಡಿ ನಡಿ. ಅಣ್ಣಯ್ಯ, ಬೀರು. ಸ್ವಾಮಿ, ವಾಸ್ಕೋಡಿಗಾಮ ಅವ್ರೆ.
ಮೊದಲನೇ ಬೋಣೆ ಆಗೋದಕ್ಕಿಲ್ಲ ಆಗ್ಲೇ ಭಿಕ್ಷೆಗೆ ನನ್ನ ಮಕ್ಕಳು ರೆಡಿ. ಏಯ್ ಶುಕ್ರವಾರ ಬರಬಾರ್ದು, ಮಂಗಳವಾರ ಬರ್ರಿ. ಅಯ್ಯೋ ನಾವು ಭಿಕ್ಷಾ ಕೇಳೋಕ್ ಬಂದಿಲ್ಲ, ನಿಮ್ಮನ್ನ ನೋಡೋಕ್ ಬಂದಿದೀವಪ್ಪ. ಇವತ್ತು ಯಾವಾಗ ಎಣ್ಣೆ ಹಾಕೊಂಡ್ ಬಂದಿದ್ದೀರ ತಲೆಗೆ? ಚೆನ್ನಾಗಿ ಹೇಳ್ರಿ ನೀವು. ಅಲ್ಲ ನಮ್ಮನ್ನೇನು ಭಿಕ್ಷಿದವರು ಅಂತ ತಿಳ್ಕೊಂಡ್ಬಿಟ್ರ? ಯಾಕೆ ಯಾರು ನೀವು? ನಮ್ಮನ್ನ ಗುರ್ತಿಕ್ಲಿಲ್ವಾ? ಸಾವಿರಾರು ಜನ ಬಂದು ಹೋಗ್ತಾರೆ, ಅದ ನೀವು ಯಾರು ಅಂತ ನೆನಪಿಟ್ಕೊಳ್ಳಿ. ನಿಮ್ ನೆನಪಿಟ್ಕೊಂಡು ನಾನೇ ಶಂಕ ಹೊರ್ಕೊಳ್ಳೆ. ಸಾವಿರಾರು ಜನರ ಜೊತೆಗೆ ನಮ್ಮನ್ನು ಸೇರಿಸ್ಬಿಡ್ತೀರಾ? ಯಾರಂತವ್ರು ನೀವು? ನೀವು ಮರ್ತರು ನಾವು ಮರೆಯಕ್ಕಿಲ್ಲ. ನಾವು ನಿಯತ್ತಿರೋ ಜನ. ನೀವು ಅವತ್ತು ಬಸ್ನಾಗೆ 4 ರೂಪಾಯಿ ನಮಗೆ ಒಟ್ಟು ಮನೆ ಹುಡ್ಕೊಂಡು ಬಂದ್ಬಿಟ್ಟಿದ್ದೀರಿ. ತಲೆ ತೊಳ್ಕತಾವನೆ, ನಾನು ತೊಳ್ಕೊಂಬಿಟ್ಲ, ತಲೆ ಕಡಿತಾ ಐತೆ. ನೀನ್ ತಲೆ ತೊಳ್ಕಬೇಡ, ನೀನು ನುಣ್ಣಗೆ ಮಾಡಿಸ್ಬಿಡ್ತೀನಿ. ಏನಯ್ಯ ಅವ್ನು ತಲೆ ತೊಳ್ಕೊತೀನಿ ಅಂತಾನೆ ಇದೀನಿ, ಸಾಲ ಮಾಡಕ್ ಕೆಟ್ಟತೆ. ಏನಿಲ್ಲ, ಅವನ್ ಒಂಥರ ತಲೆ ಕೆಟ್ಟಿದೆ. ಅವನ್ ಸುದ್ದಿ ನಿಮ್ಗೆ ಬೇಡ. ಯಾರಿಗೇನು ಮಾಡಿದ್ರೆ ಅದು ಮಾಡ್ಬೇಕು ಅಂತಾನೆ. ಅಂತೂ ಆ? ಹುಡ್ಕೋದಕ್ಕೆ ನಿಮ್ಗೆ ಅಡ್ರೆಸ್ ಸಿಕ್ತಾ? ಒಳ್ಳೆ ಅಡ್ರೆಸ್ ಕೊಡೋ ಆಟ ನಿಮ್ದು. ಊರಲ್ಲಿ ಯಾರನ್ನು ಕೇಳಿದ್ರು ವಾಸ್ಕೋಡಿಗಾಮ ಎಲ್ಲಿ ಅಂದ್ರೆ ಗೋವಾಕ್ ಹೋಗಿ ಅಂತಾರೆ. ನನಗೆ ಮಲಗೋವಾ ಒಂದೇ ಗೊತ್ತಿರೋದು, ಬೇರೆ ಗೋವಾ ಯಾವುದು ಗೊತ್ತಿಲ್ಲ. ವಾಸ್ಕೋಡಿ ಗಾಮ ಅಂತ ಈ ಊರಲ್ಲಿ ಯಾರನ್ನ ಕೇಳಿದ್ರು ಹೇಳ್ತಿದ್ರು, ನೀವು ಯಾರನ್ನ ಕೇಳಿದ್ರು? ಅದು ಸರಿ, ಹೀಗಾಗೋಯ್ತಲ್ಲ ಪ್ರಚೀತಿ ಅಂದ್ಬಿಟ್ಟು ಮತ್ತೆ ನನಗೆ ಬಹಳ ಸಂಕಟ ಆಗೋಯ್ತು. ಅದ್ಸರಿ, ಯಾಕೆ ಏನ್ ಅಂದ್ರೆ ಬಂದಿತ್ತು? ಅಲ್ರಯ್ಯ, ಓಹೋ, ಎಲ್ಲ ಇದ್ರಲ್ಲೇ ಇಟ್ಟಿರ್ತೀರಾ? ಹೌದು, ಹಾ. ನಮ್ಮ ಅಂಗಡಿ ಸಾಮಾನ ಎಲ್ಲ ಇದ್ರಲ್ಲೇ ಇಟ್ಟಿರ್ತೀನಿ. ಇದ್ರಲ್ಲೇ. ಅಯ್ಯ, ಮನೆಗೆ ಹೋಗಿ ಬಿಸಿನೀರು ಸ್ನಾನ ಮಾಡು, ತಣ್ಣೀರು ಹಾಕ್ಬೇಡ, ಆಮೇಲೆ ಬಣ್ಣ ಹೊರಟೋಗುತ್ತೆ. ಇನ್ನೊಂದ್ ಸಾರಿ ಹಾಕ್ಬೇಕಾಗತ್ತಷ್ಟೇ. ಅದೇನಾಗ್ ಹೋಯ್ತು ಅಂದ್ರೆ, ನಾನ್ ವಿಷಯ ಹೇಳೋದೇನು ಅಂದ್ರೆ, ಇನ್ನು ಇಲ್ಲೇ ಯಾಕೆ ನಿಂತಿದ್ದೀರಿ? ಬೀರು ತಳ್ಳಕ್ಕೆ. ತಳ್ಳಿ ಮತ್ತೆ. ತಳ್ಳ, ಯಾಕೆ ಸುಮ್ಮನೆ ನಿಂತಿದ್ದೀಯಾ? ಆಮೇಲೆ ತಮಗೆ ಆ? 4 ರೂಪಾಯಿ ಕೊಡ್ಬೇಕಾಗಿತ್ತಲ್ಲ. ಹೋಗಕ್ ಬಂದ್ರ ಒಟ್ಟು ಹೋಗಿ. ಅದೀಗಲೇ ಕೊಡಕ್ ಆಗಲ್ಲ, ಇನ್ 8 ದಿನ ಬಿಟ್ಟು ಕೊಡೋಣ ಅಂತ ಹೇಳ್ಬಿಟ್ಟು ಹೋಗಕ್ ಬಂದ್ವಿ. ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ನಿಯತ್ತು ಅಂದ್ರೆ ನಮ್ಮದೇ ತುಂಬಾ ದೊಡ್ಡ ನಿಯತ್ತು. ನಿನ್ನ ತೊಲಗಾಕಿ ನನ್ನ ಮಕ್ಕಳ ಬೆಳಗ್ಗೆಯಿಂದ ನಾನು ಗಿರಾಕಿ ಬಾಯ್ ಬಡ್ಕೊಂಡು ಗಂಟು ಒಳಗಟ್ಟು ಈ ನನ್ನ ಮಕ್ಕಳ ಬಂದು ನಾನು ಪಂಚಾಯತಿಗೆ. ಬರಲ್ಲ, ಬರಲ್ಲ. 4 ರೂಪಾಯಿ ಕೊಟ್ಟು ಇವ್ರನ್ನ ಒಳ್ಳೆ ಗಂಟು ಹಾಕೊಂಡ ನಾನು. ಬರ್ರಿ, ಇನ್ನೊಂದು ಬೀಗ ಹಾಕ್ತೀನಿ. ಆ ತಾರ ಆಗಲಿ ಸುದ್ದಿ ಎಲ್ಲಿ ಕೈ ಬಿಟ್ಟು ಹೋಗ್ತಾಳ. ಒತ್ತಾಗತ್ತೆ ನಾವು ಓದಾಡ್ತಿದ್ರು, ಇರು ಬೇರೆ. ಇನ್ನು ನಾಳೆನೆ ಬೀಗ ತೆಗಿಯೋದು. ಹಿಂದೆ ಬರಬೇಡಿ. ಅಣ್ಣಯ್ಯ, ಹೋಯ್ತಲ್ಲ ಬೀರು. ಎಲ್ಲಿ ಹೋಯ್ತು? ಮುಂಕ್ ಮುಂಡೆದೆ. ನಾಳೆನೆ ಇವನು ಅಂಗಡಿ ಬಾಗಲ್ ತೆಗಿಯೋದು. ಇವತ್ ರಾತ್ರಿನೇ ಹೆಂಗಾರ ಮಾಡಿ ಅವನ ಕೈಯಿಂದ ಬೀಗದ ಕೈ ಕಿತ್ಕೊಂಡ್ಬಿಟ್ಟು ಬೀಗ ತೆಗೆದು ಬೀರು ತಕೊಂಡು ಹೊಂಟಾಯ್ತಿರೋದು. ನಡಿ. ನೀವೇನ್ರಯ್ಯ, ಏನು ಹಣ ಕೊಡಕ್ ಬಂದ್ರ? ಹೊಟ್ಟೆಗೆ ಇಲ್ಲ, ಇನ್ನು ಹಣ ಎಲ್ಲಿಂದ ಕೊಡೋದು? ನೀವು ಕೊಟ್ಟ ಹಣನ ನಿಯತ್ತಿಂದ ಇಲ್ಲೇ ಕೆಲಸ ಮಾಡಿ ತೀರಿಸ್ಬಿಡೋಣ ಅಂತ ಬಂದಿದ್ದೀವಿ. ಹೌದು. ಕೊಟ್ಟಣಕ್ಕೆ ಸಿಕ್ಕಲ್ಲಿ ನನ್ನ ಪ್ರಾಣ ತೆಗಿತಾ ಇದ್ದೀರಿ. ನೀವಾ ಋಣ ತೀರ್ಸೋರು? ದೂರ ಬೆಟ್ಟ ನುಣ್ಣಿಗೆ ಹತ್ತಿ ನೋಡಿದ್ರೆ ಗೊತ್ತಾಗೋದು. ಅಷ್ಟು ಸುಲಭವಾದ ಕಸಬು ತಿಳ್ಕೊಂಡ್ರೆ ಅದನ್ನ ಕತ್ತಿ ಜೊತೆ ಓಡಾಡೋ ಕಸಬು ಕಣ ಇದು. ಸುಮ್ಕಿರ್ರಿ, ನಾನು 25 ವರ್ಷದಿಂದ ಚವರದ ಕೆಲಸ ಮಾಡ್ಕೊಂಡೇ ಬಂದಿದ್ದೀನಿ. 25 ವರ್ಷನ? 25 30 ಅಣ್ಣಯ್ಯ, ಅದ್ಯಾವ ಮಾಡ್ರಿ ಈ ಕಸಬ ಚೌರದ? ಏಯ್, ನಾನ್ ದಿನ ಮನೆಯ ಕೆರಕಳಕ್ಕಿಲ್ವೇನೋ? ಅದು ಸಣ್ಣ ಕತ್ತಿ, ಇದು ದೊಡ್ಡ ಕತ್ತಿ. ಏನಂದೆ? ಅದು ಸಣ್ಣ ಕತ್ತಿ, ಇದು ದೊಡ್ಡ ಕತ್ತಿನ? 25 ವರ್ಷ? 30 30 ವರ್ಷನ?
ಈಗ ಗೊತ್ತಾಗತ್ತೆ ಒಂದ್ ನಿಮಿಷದಲ್ಲಿ ನಿನ್ ಕಸುಬು ಏನು ಅಂತ ತೋರಿಸ್ಕೊಡ್ತೀನಿ. ಏಯ್ ಇದಕ್ಕೆ ನೀವು ಚೌರ ಮಾಡಬೇಕು. ಇದೇನಾದ್ರೂ ಒಡೆದೋಯ್ತು ನಿಮ್ಮನ್ನ ಭೂಕತ ತುಳಿದು ಹಾಕ್ಬಿಡ್ತೀನಿ ನೋಡಿ. ಕೆನ್ನೆಗೆ ಮಾಡದ ಮುಖಕ್ಕೆ ಮಾಡದ ರೀ? ಹೇಳ, ಇದೇ ಕೆನ್ನೆ, ಎರಡು ಕಡೆನೂ ಮಾಡೋ. ಮೀಸೆ ಮರಿಯಪ್ಪ, ಹುಡುಗರು ಇಲ್ಲೇ ಕಸು ಕಲಿಯಕ್ ಬಂದವೆ. ಈ ಮೀಸೆಲೇನಾದ್ರು ಒಂದ್ ಕೂದಲು ಹೋದ್ರೆ ಸುಮ್ಕೆ ಮೀಸೆ ಹುಟ್ಟಾಗಿಂದ ನಾನೇ ಚೌರ ಮಾಡ್ತಾ ಇದ್ದೀನಿ, ನನಗೆ ಹೇಳ್ಕೊಡಕ್ ಬರ್ತಿಲ್ಲ ಕಸುಬನ. ಬಾ ಕೂತ್ಕ. ಅಯ್ಯೋ ಅನೆಯ ಅನೆಯ ಏನ್ ಚೆನ್ನಾಗ್ ಮಾಡ್ದೋ. ಇದೇ ನಾನ್ ಮಾಡ್ತೀನಿ. ಹುಷಾರಾಗಿ ಮಾಡು. ಎಲ್ಲಿಗೆ ಕೈ ನಡಗಿಸ್ಬೇಡ ಕಣೋ. ಮೀಸೆ ಮೀಸೆ. ಎಷ್ಟೇ ಬೀರೂರ್ಗೆ ಹೋಗೋಣ, ಇಲ್ಲ ಎಷ್ಟೊತ್ತು ಬರುತ್ತೆ? ಇನ್ನೇನ್ ಬಂದ್ಬಿಡುತ್ತೆ. ಈ ದೇಶದ ಕೂಲಿ ಅವರಿಲ್ವಾ? ಕೂಗಿ ಬರ್ತಾರೆ. ಏನು ಊರು ಬಿಟ್ಟು ಹೋಗೋಣ ಆದ್ರೆ ಯಾರ ಕೈಲೂ ಜಲ್ದಿ ಬರುವಲ್ದು. ಅಯ್ಯ ಕೂಲಿ, ಅಯ್ಯ ಬೋಲ್ಡರು. ಕೂಲಿ ಅಂತ ಅರ್ಚಕತ್ತಾವನಲ್ಲ, ಯಾರನ್ನ? ಇನ್ಯಾರನ್ನ? ನಮ್ಮನ್ನೇ. ನಾವು ಕೂಲಿಗಳ? ನಾವು ಮಾರಾಜ್ರ. ಬೆಳಗ್ಗೆದ್ದು ಬೋಣಿ ಆಗ್ಲಿ ಕಾಫಿ ಕಾಸಾಯ್ತದೆ. ಆಗಲ್ಲ, ಆಯಾಸ ಆಗ್ತೈತೆ. ಹೋಗು. ಎದ್ ನಡಿಯರೆ. ಅಯ್ಯ ಕೂಲಿ ಬಂದು ಬಂದೆ 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 ಬಂದೆ. ಏನ್ ಬುದ್ಧಿ? ನೋಡಿ, ಈಗ ಬೀರೂರು ರೈಲ್ ಬರ್ತದಲ್ಲ, ಬೀರೂರ್ಗ? ಈ ಬೀರೂರ ಅದಕ್ಕೆ ಹಾಕ್ಬಿಡಿ. ನಾನು ಇಡೀ ಆಸ್ತಿನಿ ಇದ್ರಾಗೈತೆ ಜೋಪಾನ. ಅಯ್ಯ, ಈ ಬೀರೂನ ಗಾಡಿಗೆ ಹಾಕಕ್ಕೆ ಮೊದಲೇ ಕೂಲಿ ಎಷ್ಟು ಕೊಡ್ಬೇಕು ಅಂತ ಹೇಳ್ಬಿಡಿ. ಗಾಡಿ ಹೊರಡ್ಬೇಕಾದ್ರೆ ತಕರಾರು ಬೇಡ. ನಿಮ್ ತಾವ್ ಕೂಲಿ ತಕೊಂಡವ್ನ ಮನೆ ಹಾಳಾಗೋಗ. ಅಂದ್ರೆ ಕೂಲಿನೇ ಬೇಡ ಅಂತೀರಾ? ಅಪ್ಪಯ್ಯ, ನೀವು ಮಾತ್ರ ನಾವು ಮರಿಯಕ್ ಆಯ್ತದ? ನೀವು ನಮ್ಮ ದಣಿಗೋಳು. ನಾವು ನಿಮ್ಗೆ 4 ರೂಪಾಯಿ ಸಾಲ ಕೊಡ್ಬೇಡವಾ? ಅಲ್ಲಿ ಇವನು ಈಗೇನ್ರಯ್ಯ? ನಾನು. ಅಯ್ಯ, ನಿಮ್ಮನ್ನು ಮರೆಯಕ್ಕಾಗತ್ತಾ? ಸಾಮಾನ್ಯವಾದ ಕೆಲಸವ ನೀವು ಮಾಡಿದ್ದು. ಗಾಮ ಪೈಲ್ವಾನ್ ಮೊಮ್ಮಗನ ಮೀಸೆನ ನಾನ್ ತೆಗೆದ್ಬಿಟ್ಟು ಅವನ್ ನನ್ನ ನಿರ್ನಾಮ ಮಾಡ್ಬಿಟ್ಟ. ಯಾಕೆ? ಈ ಬೀರೂರ್ ಹೊತ್ಕೊಂಡು ಬೀರೂರಲ್ಲಿ ಅಂಗಡಿ ಇಡಕ್ ಹೊರಡ್ತಾ ಇದ್ದೀನಿ. ಹೌದಾ? ನೀವೇನು ಯೋಚನೆ ಮಾಡಬೇಡಿ, ರೈಲ್ ಬರ್ಲಿ, ನೀವು ಮುಂದೆ ಹತ್ ಕೂತ್ಕೊಳ್ಳಿ, ನಾವು ಹಿಂದೆ ಹತ್ಕೊಂಡು ಬೀರು ತಕೊಂಡು ಬರ್ತಾನೇ ಇರ್ತೀವಿ. ಅಂದ್ರೆ ಗಾಡಿ ಜೊತೆಲೇ ಬಂದು ಬೀರೂರ್ ಸಾಗಿಸ್ಕೊಂಡು ಹೋಗ್ತೀರಾ? ಏನ್ ನಿಯತ್ತಿನ ಮಕ್ಕಳೇ ನಿಮ್ಮನ್ನು ಯಾಕೆ? ಬಿಟ್ರೆ ಉಂಟಾ? ರೈಲ್ ಬಂತು, ಓಡೋಗಿ ಮುಂದೆ ಡಬ್ದಾಗ ಹತ್ಕೊಳ್ಳಿ. ನಾವು ಬೀರು ತಕೊಂಡು ಒಂಟು ಬಂದು ಹುಡ್ತೀವಿ. ಆಯ್ತು, ಆಯ್ತು, ನಾನು ಅನ್ಕೊತೀನಿ. ಲೋಪಾದ ಹಾಕ್ರಪ್ಪ, ಹಾಕ್ರಿ ತಾನೆ. ಹಾಗೆ ನೀವಿಬ್ರು ಗಾಡಿ ಹತ್ಕೊಂಡೆ ಬಂದ್ಬಿಡಿ. ನಾನು ಇಲ್ಲೇ ಬರ್ತೀನಿ.